ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದನ್ನು ಪ್ರಶ್ನೆ ಅಂತ ಹೇಳೋದಕ್ಕಿಂತ ಇತ್ತೀಚೆಗೆ ನನಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಒಂದು ಮದುವೆಗೆ ಹೋಗಿದ್ದೆ ಕಳೆದ 10 ದಿನಗಳ ಹಿಂದೆ. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ನಮ್ಮ ಒಂದು ರಿಲೇಟಿವೇನೆ. ತುಂಬ ಉತ್ತಮವಾಗಿ ಬರ್ತಾ ಇದೆ, ನೀವು ಕೊಡುವಂಥ ರೆಮಿಡೀಸ್ನ ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ಅವರ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನ ತಿಳಿಸೋಕೆ ಹೇಳಿದ್ರು. ಸೊ ಅವ್ರ ಪರವಾಗಿ ಮೊದಲದಾಗಿ ಧನ್ಯವಾದಗಳು ಹೇಳ್ಬಿಡ್ತೀನಿ. ಅವರ ಒಂದು ಪ್ರಶ್ನೆ ಏನು ಅಂತಂದರೆ, ಅವರೊಂದು ಲ್ಯಾಂಡ್ ಲಿಟಿಗೇಷನಲ್ಲಿ ಸಿಗಾಕೊಂಡಿದ್ದಾರೆ. ಒಂದು ಲ್ಯಾಂಡ್ನ ಒಂದು ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ. ಆ ಒಂದು ಉದ್ದೇಶವಾಗಿ ಅಕ್ಷಯ ವೃಕ್ಷವನ್ನು ಅವರೇನಾದರೂ ಮಾಡ್ಕೊಂಡ್ರೆ ಆ ಒಂದು ಸಿಗಾಕೊಂಡಿರುವಂಥ ತೊಂದರೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತಾ? ನಾನು ಈ ಒಂದು ಅಕ್ಷಯ ವೃಕ್ಷವನ್ನು ಅವ್ರಿಗೆ ತೊಗೊಂಡೋಗಿ ಕೊಡಬಹುದಾ? ಏನು ಹೇಳ್ತೀರಾ ಗುರುಗಳೇ? ಅವ್ರಿಗೆ ಪರಿಹಾರ ಅನ್ನೋಂಥದ್ದು ಸಿಗುತ್ತಾ? ಬಿಕಾಸ್ ಸಾಕಷ್ಟು ಜನಕ್ಕೆ ಪರಿಹಾರಗಳು ಸಿಕ್ಕಿರುತ್ತೆ, ಕಮೆಂಟ್ಸಲ್ಲಿ ಕೂಡ ನಮಗೆ ತಿಳಿಸ್ತಿರ್ತಾರೆ. ಆದರೂ ಕೂಡ ಇದನ್ನು ಇವತ್ತು ಪ್ರಶ್ನೆಯಾಗೆ ತಮ್ಮಲ್ಲಿ ಕೇಳಬೇಕು ಅಂತ. ಹೇಗೆ ಅವರ ಒಂದು ಲ್ಯಾಂಡ್ ಸಮಸ್ಯೆಗಳಿಗೆ ಅಕ್ಷಯ ವೃಕ್ಷ ಸಹಾಯ ಮಾಡುತ್ತೆ? ದಯವಿಟ್ಟು ತಿಳಿಸ್ಕೊಡಿ ಗುರುಗಳು. ಅವ್ರು ಯಾರು ಎಲ್ಲಿಗೆ ಬಂದಿದ್ರು? ಮದುವೆಗೆ ಬಂದಿದ್ರು ಗುರುಗಳೇ. ನಮಗೆ ಗೊತ್ತಿರೋರು, ನಮ್ಮ ದೂರದ ನೆಂಟ್ರೇನೆ. ಸೊ ಕಾರ್ಯಕ್ರಮನ ಈಗಂತೂ ಎಲ್ಲೇ ಕೂತ್ಕೊಂಡ್ರು ಲಿಂಕ್ ಮುಖಾಂತರ ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾ ಇದ್ದಾರೆ. ಸೊ ಅದರಿಂದ ಉತ್ತಮವಾಗಿ ನೀವು ಕೊಡುವಂಥ ರೆಮಿಡೀಸ್ ಕೂಡ ಇಷ್ಟ ಆಯಿತು ಅಂತ ತಿಳಿಸಿದ್ರು. ಸೊ ಪರ್ಸ್ನಲಿನೇ ಹೇಳಬೇಕಿತ್ತು, ಬಟ್ ಕಾರ್ಯಕ್ರಮದ ಮುಖೇನೇ ತಿಳಿಸ್ತಾ ಇದ್ದೀನಿ ಗುರುಗಳೇ. ಒಳ್ಳೆಯದು ಕೂಡ. ಕಾರಣ ಏನಂತಂದರೆ, ಅವರವರ ಅಭಿಲಾಷೆಗಳು ಅಂತಹದ್ದಕ್ಕಾಗಿ ಭಗವಂತ ಅನ್ನೋನು ಸಿಗೋದೇ ಹಾಗೆ ಸಣ್ಣದೊಂದು ಅವಕಾಶವಷ್ಟೇ ಅವ ಕೊಡ್ತಾನೆ. ಆ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ತಾರೋ ಹಾಗಿರುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಅಕ್ಷಯ ವೃಕ್ಷ ಬರೀ ಹೇಗೆ ಅಂತಂದರೆ, ನೀವು ಯಾವ ಹ್ಯಾಂಗಲಲ್ಲಿ ದೇವರನ್ನು ನೋಡ್ತೀರೋ, ಬಹುಶಃ ಹೇಗೆ ಅವನನ್ನು ನೋಡೋದು, ಒಟ್ಟಾರೆ ಅವನ ಇರುವಿಕೆ ಆದರೂ ಹೇಗೆ ನಾವು ತಿಳಿದುಕೊಳ್ಳೋದು ಹೇಗೆ ಅಂತಂದರೆ, ನಮ್ಮ ಒಂದು ಜೀವನದಲ್ಲಿ ನಾನು ಎಷ್ಟೋ ಬಾರಿ ಹೇಳಿರ್ತೇನೆ, ಮಾಂಸ ನೇತ್ರಗಳಿಗೆ ಭಗವಂತ ಕಾಣೋದಿಲ್ಲ ಅನ್ನೋದನ್ನು ನಿಮಗೇನಾದರೂ ಒಂದು ಸಣ್ಣ ಉದಾಹರಣೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ, ಇದರ ವ್ಯಾಲ್ಯೂ ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ಮನೇಲಿ ಕರೆಂಟ್ ಇದೆ ಅಂತಂದರೆ ನೀವು ಯಾವುದಕ್ಕೆ ಬಳಸ್ಕೋಬೋದು ಕರೆಂಟನ್ನು? ಲೈಟ್ ಆನ್ ಮಾಡ್ತೀವಿ, ಬೆಳಕು ಬರುತ್ತೆ, ಬೆಳಕು ಬೇಕಾದರೆ ಕರೆಂಟ್ ಬಳಕೆ. ಕರೆಂಟು ಅನ್ನೋದು ಖಂಡಿತ ನಿಮಗೆಲ್ಲೂ ಕಾಣೋದಿಲ್ಲ, ಯಾವುದೇ ಕಾರಣಕ್ಕೂ ಕರೆಂಟ್ ಕಾಣೋದಿಲ್ಲ. ಆದರೆ ಇದೇ ಹೆಂಗೆ ತೋರಿಸೋ ಅಂತಂದರೆ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಇದೆಯೋ ಇಲ್ವಾ ಅಂತ. ಹಾಗೆ ನೀವು ಆ ಭಗವಂತನನ್ನು ಬಳಸ್ಕೊಳ್ಳಬೇಕಾದ್ರೆ ಆ ಕರೆಂಟ್ ಅನ್ನೋದನ್ನು ನೀವಿಲ್ಲ ಒಂದು ಲೈಟ್, ಅದಕ್ಕೆ ಆ ಲೈಟ್ ಅನ್ನೋದಕ್ಕೆ ಆ ಫ್ಲ್ಯಾಶನ್ನು ಒಳಗಡೆ ಕೊಟ್ಟಿರ್ತಾನೆ, ಅದರ ಮುಖಾಂತರ ನಿಮಗೆ ಆ ಕರೆಂಟನ್ನು ರಿಸೀವ್ ಮಾಡ್ಕೊಂಡು ಬೆಳಕು ಕೊಡೋದೇ ಅನ್ನೋದಾದರೆ, ಅದೇ ಕರೆಂಟನ್ನು ಬಳಸ್ಕೊಂಡು ಫ್ಯಾನ್ ತಿರುಗಲಿಕ್ಕೆ ಇದು ಸಾಧ್ಯ ಇದೆ. ಅದೇ ಕರೆಂಟನ್ನು ಬಳಸ್ಕೊಂಡು ಫ್ರಿಡ್ಜ್ ಕೂಲ್ ಆಗಲಿಕ್ಕೂ ಸಾಧ್ಯ ಇದೆ. ಅದೇ ಕರೆಂಟನ್ನು ಬಳಸ್ಕೊಂಡು ತುಂಬ ಚಳಿ ಆಗ್ತದೆ ಅಂತಾರೆ ಮೈಯನ್ನು ಹೀಟ್ ಮಾಡ್ಕೊಳ್ಳೋದಕ್ಕೆ ಹೀಟರ್ಗಳನ್ನ ಇಟ್ಕೊಂಡಿರ್ತೀರಿ. ಅದೇ ಕರೆಂಟನ್ನು ಬಳಸ್ಕೊಂಡು ನೀವು ಬಿಸಿ ನೀರನ್ನು ಕಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದೇ ನೀರನ್ನು ಆ ಕರೆಂಟನ್ನು ಬಳಸ್ಕೊಂಡು ನೀವು ಅಡುಗೆ ಸ್ಟವ್ ಮಾಡ್ಕೊಳ್ಳಲಿಕ್ಕೂ ಸಾಧ್ಯ ಇದೆ. ನೀವು ಕರೆಂಟನ್ನು ಬಳಸ್ಕೊಂಡು ಇವತ್ತು ನಾವು ಮಾಡ್ತಾರೆ ವಿಡಿಯೋ ಕೂಡ ಅದೇ ಆಗಿರುತ್ತೆ. ಕರೆಂಟ್ ಇಲ್ಲ ಅಂದರೆ ನೆಟ್ ಇಲ್ಲ, ಇಂಟರ್ನೆಟ್ ಆಗಲ್ಲ. ಹೌದು. ಇವೆಲ್ಲದಕ್ಕೂ ಕೂಡ ಭಗವಂತ ಅನ್ನೋವನನ್ನು ನೀವು ಯಾವ ವಿಚಾರಕ್ಕಾಗಿ ಬಳಸ್ಕೊಳ್ತೀರೋ ಇಷ್ಟೇ. ಇನ್ನೂ ನಿಮ್ಮ ಯಾವುದೋ ಲಾಜಿಕ್ ಇಲ್ಲ ಇಲ್ಲಿ ಇರ್ತಕ್ಕಂತಹದ್ದು, ನಿಮ್ಮ ನಂಬಿಕೆಯ ಮೇಲೆ ಇರ್ತಕ್ಕಂಥದ್ದು. ಒಟ್ಟಾರೆ ಕರೆಂಟನ್ನು ನಾವು ಒಂದು ದಿವಸ ಇವತ್ತು ಕರೆಂಟಿಲ್ಲ ನಾವು ಇರೋಕ್ಕಾಗಲ್ಲ. ಮನೇಲಿ AC ಇಲ್ಲಿ ನಾನಿನ್ನು ಉದಾಹರಣೆ ಕೊಡೋದೇ ಬೇಡ. ಇನ್ನು ಕರೆಂಟನ್ನು ಯಾವುದಕ್ಕೆ ಬಳಸ್ಬೋದು ಅಂತ. ಆದರೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿರ್ತೀವಿ, ಅದು ಯಾವುದ್ರ ಮುಖಾಂತರ ಬಳಸ್ಕೊಂಡಿರ್ತೀವಿ, ಅದೇ ಆ ವೈರ್ ಒಳಗಡೆ ಆ ತಂತಿ ಇನ್ನು ಡೇಂಜರ್ ಕೂಡ ಹೌದು, ಕರೆಕ್ಟಾ? ಹೌದು. ಆದರೆ ಜೀವನ ಪರ್ಯಂತ ಡೇಂಜರ್ ಅನ್ನೋದನ್ನು ಇಟ್ಕೊಂಡೇ ನಾವು ಮನೇಲಿ ವಾಸ ಮಾಡ್ತಾಯಿದ್ದೀವಿ. ಭಗವಂತ ಅನ್ನೋದು ಕೂಡ ಹಾಗೇನೆ. ನೀವು ಅವನನ್ನು ಬಳಸ್ಕೊಳ್ತಕ್ಕಂಥದ್ದು ಹೇಗೆ, ಅಧಿಕ ಪ್ರಸಂಗವನ್ನು ಮಾಡಿ ಕೈ ಇಟ್ಟರೆ ಏನಾಗುತ್ತೆ, ಭಗವಂತನ ವಿಚಾರ ಅಧಿಕ ಪ್ರಸಂಗ ಮಾಡಿದ್ರು ಅದೇ ಆಗುತ್ತೆ. ಇದು ಒಂದು ಉದಾಹರಣೆ ಸಾಕು ಅನ್ಕೋತೀನಿ. ನೀವು ಯಾವುದೇ ಮಜಲಿಗೆ ತೊಗೊಂಡೋದ್ರೂ ಕೂಡ ನಡೆಯುವಂಥ ಪ್ರಸಂಗವಿದಾಗಿರುತ್ತೆ. ಅಕ್ಷಯ ಅಂತಂದರೆ ಯಾವ ಕೆಲಸ ಅಕ್ಷಯ ಮಾಡಿಕೊಡ್ಬೇಕು ನಾನು ಅಂತಕ್ಕಂಥದ್ದು ಇರುತ್ತಂತೆ, ಕಾಯ್ತಾ ಇರುತ್ತೆ. ಹಾಗೆ ಈ ಮಹಾವಿಷ್ಣುವಿನ ಬಳಿ ಆ ಸುದರ್ಶನ ಚಕ್ರ ಕಾಯ್ತಾ ಇರುತ್ತಂತೆ, ಯಾರನ್ನ ರಕ್ಷಣೆ ಮಾಡಲಿ, ಯಾರನ್ನ ಶಿಕ್ಷಿಸಲಿ ಅಂತ. ನಿಮಗೆ ರಕ್ಷಣೆ ಮಾಡಬೇಕಾ? ಖಂಡಿತ ಖಚಿತ. ಯಾವುದೋ ನಿಮ್ಮ ಲ್ಯಾಂಡ್ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟದನ್ನು ಆ ಸರ್ವೆ ನಂಬರ್ ಅಥವಾ ಆ ವ್ಯಕ್ತಿಗಳನ್ನ
ಮನಸ್ಸಲ್ಲಿ ತಿಳ್ಕೊಂಡು ಆ ಕೇಸ್ ಕ್ಲಿಯರ್ ಆಗಲೇಬೇಕು ಅಂತ ಹೇಳಿ ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಒಮ್ಮೆ ಆ ಬಿಂಬಗಳನ್ನ ನೋಡಿ, ಅಲ್ಲಿರ್ತಕ್ಕಂಥದ್ದು ಯಾರ್ಯಾರು ಇದ್ದಾರೆ ಅಂತ ನಿಮಗೆಲ್ಲ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ. ಗಣಪತಿಯ ಸ್ಮರಣೆ ಮಾಡಿ, ಸೂರ್ಯನನ್ನು ಸ್ಮರಣೆ ಮಾಡಿ, ಅಲ್ಲಿರ್ತಕ್ಕಂತಹ ಶಿವಕೇಶ್ವರನ ಸ್ಮರಣೆ ಮಾಡಿ, ಚಂಡಿಯನ್ನು ನೀವು ಸ್ಮರಣೆ ಮಾಡ್ತೀರಿ. ಇಷ್ಟೆಲ್ಲ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ. ಯಾಕಂದರೆ ಆ ಮೂಲಿಕೆಗಳು ಹೇಗೆ ಕರೆಂಟ್ ನೀವು ಮನೆಗೆ ತರಬೇಕಾದ್ರೆ ಎಲ್ಲ ಮಾಡಿ ಪೂರ್ವ ತಯಾರಿ ನಡೆದಿರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ಯಾವ ರೀತಿ ಇರುತ್ತೆ, ಇದು ಹಾಗೇ ತಯಾರಿನೇ. ಅದೇ ತಯಾರಿ ನಡೆಸಿರೋದ್ರಿಂದ ನಿಮ್ಮ ಯಾವ ಕೆಲಸಗಳಾಗಬೇಕು ಅಂಥ ಕೆಲಸ ಎಲ್ಲವೂ ಕೂಡ ಸುಭಿಕ್ಷವಾಗಿ ನಡೆಯುತ್ತೆ. ಆಮೇಲೆ ನಾಳೆ ಬರ್ತಕ್ಕಂಥ ಅಮಾವಾಸ್ಯೆ ಇದೆಯಲ್ಲ, ಅದು ಮಣ್ಣೆತ್ತಿನ ಅಮಾವಾಸ್ಯೆ. ಬಹುಶಃ ಮನುಷ್ಯನ ಮೂಲಭೂತ ಸೌಕರ್ಯಗಳು ಯಾರ್ಯಾರು ಇದ್ದಾವೆ ಅದಕ್ಕೆ ಅಕ್ಷರಕ್ಷ ತರಿಸ್ಕೊಂಡು ಎಲ್ಲರೂ ಕೂಡ ಅವತ್ತೊಂದು ಪ್ರೇಯರ್ ಮಾಡಿ ರೀಚಾರ್ಜ್. ನನ್ನ ಬದುಕಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಅಷ್ಟು ಸೊರಗಿದ್ದೇನೆ, ಕೊರಗಿದ್ದೇನೆ, ದುಃಖ ದುಮ್ಮನೆಲ್ಲವೂ ಕೂಡ ನನ್ನ ಕಾಂಪೌಂಡ್ ಒಳಗಡೆ ಇದೆ. ಅಂತಹ ದುಃಖ ದುಮ್ಮನೆಲ್ಲ ಹೊರಗೆ ಹೋಗ್ತಾ ಅಕ್ಷಯವೇ ಆಗಬೇಕು. ನನ್ನ ಮನೆಯಲ್ಲಿ ಆನಂದ ಅಕ್ಷಯವಾಗಬೇಕು, ನನ್ನ ಮನೆಯಲ್ಲಿ ಹಣ ಅಕ್ಷಯವಾಗಬೇಕು, ನನ್ನ ಮಕ್ಕಳ ಬದುಕಲ್ಲಿ ವಿವಾಹ ಮದುವೆ ಮುಂಜುವೆಲ್ಲ ಅಕ್ಷಯವಾಗ್ತಾನೆ ಬರಬೇಕು. ನನಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಲ್ಯಾಂಡ್ ಮತ್ತೊಂದು ಸಾಮಾಜಿಕ ರಾಜಕೀಯ ಅಕ್ಷಯವಾಗಲೇಬೇಕು ಅಂತ ಹಿಡಿದು ಪ್ರೇಯರ್ ಮಾಡಿ. ಓಂ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ತಾ ಇದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಕೇವಲ ಅಮಾವಾಸ್ಯೆ ದಿವಸ ನೀವು ಒಂದು 10 ನಿಮಿಷ, ಸಾಧ್ಯ ಆದರೆ ಇನ್ನು ಟೈಮೇ ಇಲ್ಲ ಅಂತಂದರೆ 1 ನಿಮಿಷ, ಬಹುಶಃ ನಿಮ್ಮ ಆ 1 ನಿಮಿಷ, ಆ 60 ಸೆಕೆಂಡ್ ಅಂತ ಏನಿದೆಯೋ 60 ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಬಿಡಿ. ಅಷ್ಟು ಪ್ರತಿಫಲ ಸಿಗುವಂಥದ್ದು ಆ ಅಮಾವಾಸ್ಯೆಯನ್ನು ನೀವು ಮುಟ್ಟಿ ಪ್ರೇಯರ್ ಮಾಡ್ಕೊಳ್ಳಿ. ಅತ್ಯಂತ ಅಭ್ಯುದಯದ ಫಲವನ್ನು ಕೊಡ್ತೀರಿ. ಯಾರಿಗಾದರೂ ಮತ್ತೊಬ್ಬರು ಗಿಫ್ಟ್ ಕೊಡ್ತೀನಿ ಅಂತಂದರೆ ಮದುವೆಗಳಲ್ಲಿ ಅದು ಇದು ಬಹುಶಃ ಅವರಿಗೆ ಅಭಿವೃದ್ಧಿ ಆಗೋವಂಥದ್ದು. ಅದನ್ನು ಮಾಡ್ತಾ ಬನ್ನಿ, ತಿಳಿದುಕೊಳ್ತಾರೆ, ಜೀವನದಲ್ಲಿ ತಿಳಿದುಕೊಳ್ತಾರೆ. ಅವರ ಬ್ಲೆಸ್ಸಿಂಗ್ಸ್ಗಳು ನಿಮ್ಗೆ ಇರ್ತಕ್ಕಂಥದ್ದು. ಅಂತಹ ಅಕ್ಷಯ ವೃಕ್ಷ ಎಲ್ಲಿ ಇರುತ್ತೋ ಅಲ್ಲಿ ಸಮಸ್ಯೆಗಳಿಗೆ ಜಾಗವಿಲ್ಲ. ಎಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶುದ್ಧ ಚಿತ್ತವಿರುತ್ತೋ ಅಲ್ಲಿ ನಿಮಗೆ ಯಾವುದೇ ಟೆನ್ಷನ್ಗೆ ಜಾಗವಿರೋದಿಲ್ಲ. ಎಲ್ಲಿ ನಿಮ್ಮ ಮನಸ್ಸಲ್ಲಿ ತುಂಬ ಪ್ರಾಮಾಣಿಕವಾದ ಪ್ರಾರ್ಥನೆ ಇರುತ್ತೋ ಅಲ್ಲಿ ಅಪ್ರಾಮಾಣಿಕವಾದ ಜಾಡ್ಯಾಪಗಳಿಗೆ ಜಾಗವಿಲ್ಲ. ಅಂಥ ಅಕ್ಷಯ ವೃಕ್ಷ ಎಲ್ಲಿರುತ್ತೋ ಅಲ್ಲಿ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಜಾಗ ಇರೋದಿಲ್ಲ. ಖಂಡಿತವಾಗ್ಲೂ ಗುರುಗಳೇ, ಹಾಗಿದ್ರೆ ನಾನು ಇವತ್ತೇ ಕಾರ್ಯಕ್ರಮದ ನಂತರ ಇದನ್ನ ತಗೊಂಡು ನಮ್ಮ ಒಂದು ಬೇಡಿಕೆ ಇಟ್ಟಿರೋಂಥವ್ರಿಗೆ ತಲುಪಿಸ್ತೀನಿ. ಅವರ ಒಂದು ಜೀವನದಲ್ಲಿ ಕೂಡ ಅವರ ಅಭಿವೃದ್ಧಿಯನ್ನು ಕಾಣ್ಬೋದು. ಅದರ ಜೊತೆಯಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಅಕ್ಷಯ ವೃಕ್ಷ ನಮ್ಮ ಬಳಿ ಇರಬೇಕಾಗತ್ತೆ. ಇನ್ನು ಗಿಫ್ಟ್ ಥರನೂ ಕೂಡ ನಾವು ಅದನ್ನು ನೀಡಬಹುದು ಮತ್ತೊಬ್ಬರಿಗೆ ಅಂತ ಕೂಡ ತಿಳಿಸ್ಕೊಟ್ರಿ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಏನೇನೋ ಪ್ರಯತ್ನಗಳು ಪಡ್ತಾ ಇದೀವಿಯಪ್ಪ, ಆದರೂ ಕೂಡ ಯಾವುದಕ್ಕೂ ಸಕ್ಸಸ್ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಇವತ್ತೇ ಈಗಲೇ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಕೂಡ ಫುಲ್ ಸ್ಟಾಪ್ ಇಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.